ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ದಾಖಲಾತಿ ಪ್ರಾರಂಭ. ಚಿಂತಾಮಣಿ ನಗರದ ಎಂಜಿ ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2026-27ನೇ ಸಾಲಿನ ಪ್ರೀಸ್ಕೂಲ್, ಎಲ್ಕೆಜಿ, ಯುಕೆಜಿ 1ನೇ ತರಗತಿಯಿಂದ 9ನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಯೋಗ, ಕರಾಟೆ, ಡ್ಯಾನ್ಸ್, ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ. ನಮ್ಮಲ್ಲಿ ಫ್ರೀ ಸ್ಕೂಲ್, ಲ್ಯಾಬ್, ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್, ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ನೀಡಲಾಗುವುದು. ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು. ಒಮ್ಮೆ ಭೇಟಿ ಕೊಡಿ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆ, ಎಂಜಿ ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 8772776567 ಮತ್ತು 9164976866 ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸುವುದು. ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ. ಬಹುಮತ ಪಡೆದುಕೊಂಡ ಅಶೋಕ್ ಕುಮಾರ್ ಬಣ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯನ್ನು ನಡೆಸಿದಂತೆ ನ್ಯಾಯಾಲಯದ ಆದೇಶದ ಸಮಸ್ಯೆಗಳೆಲ್ಲ ಇತ್ಯರ್ಥವಾದ ನಂತರ ಮೇ 1ರಂದು ನಡೆದ ಚುನಾವಣೆಯಲ್ಲಿ ಒಟ್ಟು 13 ಸ್ಥಾನಗಳ ಪೈಕಿ 7 ಸ್ಥಾನಗಳಲ್ಲಿ ಅಶೋಕ್ ಕುಮಾರ್ ಬಣ ಗೆಲುವು ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಟ್ಟು 13 ಸ್ಥಾನಗಳಿಗೆ 33 ಮಂದಿ ಅಭ್ಯರ್ಥಿಗಳು ಅಂತಿಮ ಕಣದಲ್ಲಿದ್ದು, ಚಿಂತಾಮಣಿ ನಗರದ ಮಹಾತ್ಮ ಗಾಂಧಿ ಸರ್ಕಾರಿ ಪ್ರೌಢಶಾಲೆಯ ಮತಗಟ್ಟೆಯಲ್ಲಿ ಬೆಳಗ್ಗೆ 8:30ರಿಂದ ಸಂಜೆ 4:30ವರೆಗೂ ಚುನಾವಣೆ ನಡೆಯಿತು. ತಾಲೂಕಿನ ಒಟ್ಟು ಪ್ರಾಥಮಿಕ ಶಾಲೆಗಳ 671 ಶಿಕ್ಷಕ ಮತ್ತು ಶಿಕ್ಷಕಿಯ ಮತದಾರರಿದ್ದು, ಈ ಪೈಕಿ 542 ಮಂದಿ ಮತದಾರರು ಮತದಾನ ಮಾಡಿದ್ದು, ಮತದಾನ ಮುಗಿದ ನಂತರ ಸಂಜೆ 6:30ಕ್ಕೆ ಮತ ಎಣಿಕೆ ಪ್ರಾರಂಭವಾಗಿ ಮಧ್ಯರಾತ್ರಿ 12:30ರ ವೇಳೆಗೆ ಅಧಿಕೃತ ಫಲಿತಾಂಶ ಪ್ರಕಟಗೊಂಡಿತು. ಚುನಾವಣೆಯಲ್ಲಿ ಮಹಿಳಾ ವಿಭಾಗದಲ್ಲಿ ಮಂಜುಳಾದೇವಿ, ಮಂಜುಳಾ ಕುಮಾರಿ, ಚಂದ್ರಮ್ಮ, ನಾಗರತ್ನಮ್ಮ, ಪುರುಷರ ವಿಭಾಗದಲ್ಲಿ ಕೆ. ರಮಣಪ್ಪ, ಅಶೋಕ್ ಕುಮಾರ್, ಕೆ. ಶಿವರಾಜ್, ಮಸ್ತಾನ್ ವಲಿ, ಜಯದೇವ್, ಸಿ. ಮಂಜುನಾಥ್, ದಾಮೋದರ್ ರೆಡ್ಡಿ, ವಿ. ರಮೇಶ್, ಕೆ. ವಸಂತ ರೆಡ್ಡಿರವರು ಬಹುಮತ ಪಡೆದು ಗೆಲುವು ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಚುನಾವಣೆಯಲ್ಲಿ ಶಿಕ್ಷಕರಾದ ಅಶೋಕ್ ಮತ್ತು ಶಿವರಾಜ್ ನೇತೃತ್ವದ ತಂಡ, ರಮಣಪ್ಪರವರ ತಂಡ, ವಸಂತ ರೆಡ್ಡಿಯವರ ತಂಡ ಮತ್ತು ಕೆಲವರು ಪಕ್ಷೇತರರಾಗಿ ಸ್ಪರ್ಧಿಸಿ ಕಣದಲ್ಲಿದ್ದಾರೆ. ಚುನಾವಣೆಯಲ್ಲಿ ಗೆಲ್ಲಲು ರಾಜಕಾರಣಿಗಳಂತೆ ಶಿಕ್ಷಕರು ಮತದಾರರನ್ನು ಸೆಳೆಯಲು ನಾನಾ ಕಸರತ್ತುಗಳನ್ನು ಸಹ ನಡೆಸಿದ್ದರು. ಇನ್ನು ಚುನಾವಣೆಯಲ್ಲಿ ಅಶೋಕ್ ಕುಮಾರ್ ಮತ್ತು ಶಿವರಾಜ್ ನೇತೃತ್ವದ ಬಣವು ಒಟ್ಟು 13 ಸ್ಥಾನಗಳ ಪೈಕಿ ಪುರುಷರ ವಿಭಾಗದಲ್ಲಿ 4 ಹಾಗೂ ಮಹಿಳಾ ವಿಭಾಗದಲ್ಲಿ 3 ಸ್ಥಾನಗಳು ಗೆಲುವು ಸಾಧಿಸುವ ಮೂಲಕ ಸಂಘದ ಆಡಳಿತ ಚುಕ್ಕಾಣಿ ಹಿಡಿಯಲು ಸಜ್ಜಾಗಿದೆ. ಇನ್ನು ಕೆ. ರಮಣಪ್ಪರವರ ಬಣದಲ್ಲಿ ಪುರುಷರ ವಿಭಾಗದಲ್ಲಿ 3 ಮತ್ತು ಮಹಿಳೆಯರ ವಿಭಾಗದಲ್ಲಿ 1 ಗೆಲುವು ಸಾಧಿಸಿದರೆ, ವಸಂತ ರೆಡ್ಡಿ ಬಣದಲ್ಲಿ 2 ಪುರುಷರು ಗೆಲುವು ಸಾಧಿಸಿದ್ದಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿ ತನುಜಾರವರು ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿ 2026-2031ನೇ ಸಾಲಿನ ಈ ನೂತನ ಪದಾಧಿಕಾರಿಗಳ ಆಯ್ಕೆಗೆ ಸಂಬಂಧಿಸಿದಂತೆ ಚುನಾವಣಾ ಫಲಿತಾಂಶ ಕುರಿತು ಮಾಹಿತಿ ನೀಡಿ, ಚುನಾವಣಾ ಪ್ರಕ್ರಿಯೆ ಪಾರದರ್ಶಕವಾಗಿ ನಡೆದಿದೆ ಎಂದು ವಿವರಿಸಿ ಗೆಲುವು ಸಾಧಿಸಿದ ಅಭ್ಯರ್ಥಿಗಳಿಗೆ ಅಭಿನಂದನೆ ಸಹ ಸಲ್ಲಿಸಿದರು. ಸಂಘ 2026ರಿಂದ 31ನೇ ಅವಧಿಗೆ ಚಿಂತಾಮಣಿ ತಾಲೂಕು ಮಟ್ಟದ ಕಾರ್ಯಕಾರಿ ಸಮಿತಿ ಸದಸ್ಯರ ಚುನಾವಣಾ ಮತಗಳ ಎಣಿಕೆ ದಿನಾಂಕ ಈ ದಿನ 1/5/2026 ಪ್ರಕಾರ ಈ ಕೆಳಕಂಡಂತೆ
ಅಭ್ಯರ್ಥಿಗಳು ಮತಗಳನ್ನು ಗಳಿಸಿರುತ್ತಾರೆ. ಮೊದಲನೇದು ಆದಿನಾರಾಯಣಪ್ಪ ಎನ್ 59, ಅಶೋಕ್ ಕುಮಾರ್ ಆರ್ 305, ದಾಮೋದರ ರೆಡ್ಡಿ ಎನ್ 243, ದಶರಥ 175, ಡೇವಿಡ್ AS 94, ಗಂಗುಲಪ್ಪ ವಿ 142, ಜಯದೇವ MV 269, ಸಿ ಮಂಜುನಾಥ್ 310, ಮಂಜುನಾಥ್ ಆರ್ 158, MS ಮಂಜುನಾಥ 218, ಮಂಜುನಾಥ TM 168, ಮಸ್ತಾನ್ ಅಲಿ 288, ನರಸಿಂಹ MK 143, ನರಸಿಂಹಯ್ಯ MK 75, MK ನರಸಿಂಹಪ್ಪ 250, ರಮೇಶ್ ವಿ 235, ರಾಮಿರೆಡ್ಡಿ ಜಿ 123, ರಮಣಪ್ಪ ಕೆ 323, ಸತ್ಯಂ ಜಿ 114, ಶಿವಣ್ಣ ಕೆ 138, ಶಿವಪ್ಪ BC 148, ಶಿವಪ್ರಸಾದ್ KM 116, ಶಿವರಾಜ ಕೆ 306, GN ಶ್ರೀನಿವಾಸ ರೆಡ್ಡಿ 122, ವಸಂತರೆಡ್ಡಿ KN 230, ವೆಂಕಟೇಶ್ KM 128 ಇದರಂತೆ ಮತಗಳನ್ನು ಗಳಿಸಿರುತ್ತಾರೆ. ದಿನಾಂಕ 1/5/2026 ನಡೆದಂತಹ ಚಿಂತಾಮಣಿ ತಾಲೂಕು ಮಟ್ಟದ ಕಾರ್ಯಕಾರಿ ಸಮಿತಿ ಮಹಿಳಾ ಸದಸ್ಯರು ಗಳಿಸಿರುವಂತಹ ಮತಗಳ ಸಂಖ್ಯೆ: ಚಂದ್ರಮ್ಮ KC 298, ಮಂಜು ಭಾರ್ಗವಿ KNR 216, ಮಂಜುಳಾದೇವಿ N 311, ಮಂಜುಳಾ ಕುಮಾರಿ NK 270, ನಾಗರತ್ನಮ್ಮ M 306, ರಾಧಾ DK 265, ಶೈಲಜಾ R 217.